आपलं स्वागत. पाहूयात आजच्या ताज्या घडामोडी. महाराष्ट्रातील कोकण प्रदेश व कृष्णा नदीला मिळणाऱ्या उपनद्यांच्या परिसरात सातत्याने पडणाऱ्या पावसामुळे कृष्णा नदीच्या पात्रात पाण्याची पातळी झपाट्याने वाढत असून सुमारे 2 लाख क्युसेकपेक्षा जास्त पाण्याचा विसर्ग होत आहे. या पार्श्वभूमीवर बेळगाव जिल्हा प्रशासनाने विजापूर, बागलकोट, रायचूर तसेच शेजारील कोल्हापूर, सांगली व सातारा जिल्हाधिकाऱ्यांशी समन्वय साधून पूरस्थिती हाताळण्याचे प्रयत्न सुरू केले आहेत. जिल्ह्यातील काही तालुके वगळता अद्याप मोठी पूरस्थिती निर्माण झालेली नसली तरीही खबरदारी म्हणून सर्व तालुका दंडाधिकाऱ्यांना योग्य तो आदेश दिला आहे. पावसाचा जोर वाढल्यास अलमट्टी जलाशयातून अधिक प्रमाणात विसर्ग करावा लागणार असल्याची माहिती जिल्हाधिकारी मोहम्मद रोशन यांनी दिली. ते मांजरी येथे कृष्णा नदीकाठची पाहणी करताना पत्रकारांशी बोलत होते. गेल्या 8 दिवसापासून सतत पाऊस पडत असल्याने नदीकाठच्या काही भागात पाणी ओसंडू लागले आहे. गोकाक व निपाणी तालुक्यातील काही गावांना पुराचा फटका बसला असून संबंधित ग्रामस्थांना सुरक्षित स्थळी स्थलांतरित करून त्यांची निवास व सोय जिल्हा प्रशासनातर्फे करण्यात आली आहे. पूरस्थिती उद्भवल्यास कोणतीही अडचण येऊ नये यासाठी राष्ट्रीय आपत्ती निवारण पथक व राज्य आपत्ती निवारण पथक सज्ज ठेवण्यात आले आहे. आवश्यक ठिकाणी नागरिकांना स्थलांतर करण्यासाठी बोटींची सुविधाही उपलब्ध करून देण्यात आली आहे, असेही जिल्हाधिकारी रोशन यांनी सांगितले. या पाहणीवेळी चिकोडीचे उपविभागीय अधिकारी सुभाष संपगावी, जिल्हा पंचायतीचे मुख्य कार्यकारी अधिकारी राहुल शिंदे, उपविभागीय पोलीस अधिकारी गोपाळकृष्ण गौडर, तहसीलदार राजेश बुर्ली यांच्यासह विविध विभागाचे अधिकारी उपस्थित होते. SB न्यूजसाठी इंगळीहून राजू कोळी. ನಾನು ಹಾಗೂ ನಮ್ಮ CEO ರವರು ಹಾಗೂ AC ರವರು, ಪೊಲೀಸ್ CP ಅವರು, ತಹಶೀಲ್ದಾರು, ನಾವೆಲ್ಲರೂ ನಮ್ಮ ತಂಡದ ಎಲ್ಲ ಸದಸ್ಯರು ಚಿಕ್ಕೋಡಿ ತಾಲೂಕು ಕೃಷ್ಣಾ ನದಿ ಮೇಲೆ ಇರೋ ಮಾಂಜರಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಹಿಂದಿನ 3 ದಿವಸದಿಂದ ಮಹಾರಾಷ್ಟ್ರದಿಂದ ಏನು ನೀರು ಬಿಡ್ತಾ ಇದ್ದಾರೆ, ನಾವು ಸಾಂಗ್ಲಿ ಜಿಲ್ಲಾಧಿಕಾರಿಯವರು ಇರ್ಬೋದು, ಅದೇ ರೀತಿ ಕೋಲ್ಹಾಪುರ ಜಿಲ್ಲಾಧಿಕಾರಿಯವರು ಇರ್ಬೋದು, ಅವರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ. ಅವರು ಕೊಯ್ನಾದಿಂದ ಎಷ್ಟು ನೀರು ಬಿಡ್ತಾ ಇದ್ದಾರೆ, ಯಾವಾಗ ಬಿಡ್ತಾರೆ, ಮತ್ತು ಪಂಚಗಂಗಾದಿಂದ ಎಷ್ಟು ನೀರು ಬರುತ್ತೆ, ಕೋಲ್ಹಾಪುರ ನಗರದಿಂದ ಎಷ್ಟು ನೀರು ಬರುತ್ತೆ, ದುದ್ದುಗಂಗಾ ವೇದಗಂಗಾದಿಂದ ಎಷ್ಟು ಬರುತ್ತೆ, ಎಲ್ಲ ಮಾಹಿತಿ ಅವರು ಹಿಂದಿನ ವರ್ಷವೂ ನಮಗೆ ನೀಡಿದ್ದಾರೆ. ಈ ವರ್ಷವೂ ಬಹಳ ಅಚ್ಚುಕಟ್ಟಾಗಿ ನೀಡ್ತಾ ಇದ್ದಾರೆ. ಈಗಿನ ಸಂದರ್ಭ ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಮಹಾರಾಷ್ಟ್ರದಿಂದ ಕೊಯ್ನಾ ಜಲಾಶಯದಿಂದ ಸರಿಸುಮಾರು 95,000 ಕ್ಯೂಸೆಕ್ಸ್ ನೀರು ಬಿಡಲಾಗಿದೆ. ಅದರ ಜೊತೆ ಪಂಚಗಂಗಾ ನದಿ ನೀರು ಸೇರಿಕೊಂಡು ಕೊಲ್ಹಾಪುರ ನದಿ ನೀರು ಸೇರಿ ರಾಜಾಪುರ ಬ್ಯಾರೇಜ್ ಹತ್ರ 1,15,000 ಕ್ಯೂಸೆಕ್ಸ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾಯಿದೆ. ಅಲ್ಲಿಂದ ಮತ್ತೆ ದುದ್ದುಗಂಗಾ ವೇದಗಂಗಾ 2 ನದಿಗಳ ನೀರನ್ನು ಜೋಡಿಸ್ಕೊಂಡು ಕೃಷ್ಣಾ ನದಿ ಒಳಗಡೆ ಒಟ್ಟು 1,60,000 ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಈಗ ನಾವು ಇಲ್ಲಿ ಎಲ್ಲಿ ನಿಂತ್ಕೊಂಡಿದ್ದೀವೋ ಸರಿಸುಮಾರು 1,60,000 ಕ್ಯೂಸೆಕ್ಸ್ ನೀರು ಈಗ ಕೃಷ್ಣಾ ನದಿನಲ್ಲಿ ಹರಿತಾ ಇದೆ. ಇದರಿಂದ ನಿಪ್ಪಾಣಿ ಕ್ಷೇತ್ರದಲ್ಲಿ 1-2 ಗ್ರಾಮಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ತಹಶೀಲ್ದಾರ್ ಅವರು ಮತ್ತು AC ಅವರು ಹೋಗಿ ಭೇಟಿ ಕೊಟ್ಟು ಒಂದು ಗ್ರಾಮದಲ್ಲಿ ಏನು ತೊಂದರೆ ಆಗಿದೆ, ಅಲ್ಲಿ 30 ಮನೆಗಳು, ಹುನ್ನೂರ್ಗಿ ಗ್ರಾಮದಲ್ಲಿ ನೀರು ಮನೆ ಒಳಗಡೆ ಸ್ವಲ್ಪ ನುಗ್ಗಿದೆ. ಸೊ ಅವರನ್ನು ನಾವು ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವಲ್ಲಿ ಕಲ್ಪಿಸ್ತಾ ಇದ್ದೀವಿ. ಇಲ್ಲಿಂದ ನೀರು ಒಟ್ಟು ಹೋಗಿ ಹಿಪ್ಪರ್ಗಿ ಬ್ಯಾರೇಜ್ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರಿಕೊಳ್ಳುತ್ತೆ. ಈಗ ಪ್ರಶ್ನೆ ಏನಿದೆ ಅಂದರೆ, ನಾವು ಆಳ್ಮಟ್ಟಿದಿಂದ ಎಷ್ಟು ಬಿಡ್ತಾ ಇದ್ದೀವಿ ಅಂತ ಈ ಮಾಹಿತಿ ನಮಗೆ ಮುಂಚಿತವಾಗಿ ಗೊತ್ತಿತ್ತು. ಅದರಿಂದ ನಮ್ಮ ವಾಟರ್ ರಿಸೋರ್ಸಸ್ ACS ಸಾಹೇಬರು ಅವ್ರ ಜೊತೆ ನಾವು ಸಂಪರ್ಕವನ್ನು ಸಾಧಿಸಿ ನಿನ್ನೆಯಿಂದನೇ 1.5 ಲಕ್ಷ ಕ್ಯೂಸೆಕ್ ನೀರು ಆಲ್ಮಟ್ಟಿದಿಂದ ಬಿಡ್ತಾ ಬಂದಿದ್ದೀವಿ. ಇವತ್ತು ಬೆಳಿಗ್ಗೆಯಿಂದನೇ 2.5 ಲಕ್ಷ ಕ್ಯೂಸೆಕ್ ಆಲ್ಮಟ್ಟಿದಿಂದ ಬಿಡೋದನ್ನು ನಾವು ಶುರು ಮಾಡ್ಕೊಂಡಿದ್ದೀವಿ. ಈಗ ಬರೋ ನೀರು 1,60,000 ಏನು ಬರುತ್ತೆ, ಇದು ಹೋಗಿ ಆಳ್ಮಟ್ಟಿಗೆ ಮುಟ್ಟಬೇಕಂದ್ರೆ ಒಟ್ಟು ಸೇರಿ 60 ತಾಸು ತಗೊಳುತ್ತೆ. ಇದರೊಳಗಡೆ 2.5 ಲಕ್ಷ ಕ್ಯೂಸೆಕ್ ನೀರನ್ನು ನಾವು ಬಿಡ್ತಾ ಹೋಗ್ತಾ ಇರ್ತೀವಿ. ಆ ಬಫರ್ ಏನಿದೆ ನಮಗೆ ಸಿಗುತ್ತೆ. ಈಗ ಇಡೀ ಮಹಾರಾಷ್ಟ್ರ ಕ್ಯಾಚ್ಮೆಂಟ್ ಕೃಷ್ಣಾ ನದಿಯಿಂದ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡುವಾಗ
ಸರಿಸುಮಾರು 2,20,000 ಕ್ಯೂಸೆಕ್ ನೀರು ಬರೋ ಸಾಧ್ಯತೆ ನಾಳೆ ಒಳಗಡೆ ಇದೆ. ಅದಾದ ನಂತರ ನಮ್ಮ ಸೌತ್ ಮಹಾರಾಷ್ಟ್ರ ಇರ್ಬೋದು, ನಮ್ಮ ಜಿಲ್ಲೆ ಬೆಳಗಾವಿ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಇಲ್ಲಿ ಮಳೆ ಪ್ರಮಾಣ ಭಾಳ ಕಡಿಮೆ ಆಗ್ತಾ ಇದೆ. ನಾಳೆ ಸ್ವಲ್ಪ ತೊಂದರೆ ಇರ್ಬೋದು, ನಾಡಿದ್ದಿಂದ ಬಹಳ ರಿಲೀಫ್ ಸಿಗೋ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಇದಲ್ಲದೆ ಈಗ ಎಲ್ಲೆಲ್ಲಿ ವಲ್ನರಬಲ್ ಊರುಗಳಿದ್ದಾವೆ ಅಲ್ಲಿ ನಮ್ಮ ಕಾಳಜಿ ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೋಬೇಕಂತ ಹೇಳಿ 1 ತಿಂಗಳ ಹಿಂದೆ ನಿರ್ಧಾರ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಹಶೀಲ್ದಾರ್ಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಹೆಸ್ಕಾಂ ಸಿಬ್ಬಂದಿಗಳು ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ಆ ಶಾಲೆ ಕೊಠಡಿ ಇರ್ಬೋದು ಅಥವಾ ಸಮುದಾಯ ಭವನ ಇರ್ಬೋದು, ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಬಳಕೆಗೆ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ನಾವು 550 ಕಾಳಜಿ ಕೇಂದ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿ ರೆಡಿ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ 2 ಬಳಕೆಗೆ ಬರ್ತಾ ಇದೆ. ಒಂದು ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ, ಇನ್ನೊಂದು ಗೋಕಾಕ್ ತಾಲೂಕಿನಲ್ಲಿ, ಗೋಕಾಕ್ ಟೌನ್ ಒಳಗಡೆ ಅಲ್ಲಿ ಘಟಪ್ರಭಾ ನದಿ ನೀರು ಏನು ಹರಿತಾ ಇದೆ, ಲೋಳ್ಸೂರ್ ಬ್ರಿಡ್ಜ್ ಅಲ್ಲಿ ಮುಳುಗಡೆ ಆಗಿದೆ. ನಮ್ಮ ತಂಡದ ಎಲ್ಲ ಸದಸ್ಯರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಈಗ ನಾವು ಇಲ್ಲಿ ಬಂದಿದ್ದೀವಿ. ಅಲ್ಲಿ ಕುಂಬಾರ್ ಗಲ್ಲಿ ಹಾಗೂ ಮೀಟ್ ಮಾರ್ಕೆಟ್ ಏರಿಯಾದಲ್ಲಿ ಸರಿಸುಮಾರು 220 ಮನೆಗಳು ಮುಳುಗಡೆ ಆಗಿದ್ದಾವೆ. ಸೊ ಅವರನ್ನು ನಾವು ಭಾಳ ಸೇಫ್ಲಿ ನಮ್ಮ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸರ್, ಮಹಾರಾಷ್ಟ್ರದಲ್ಲಿ ಇನ್ನೂ ಮುಂದುವರೆದಿದೆ ಸರ್ ಮಳೆ ಇನ್ನೂ ಹೆಚ್ಚಾಗಿ? ಈಗಿನ ಮಾಹಿತಿ ಪ್ರಕಾರ ಇನ್ನೊಂದು ದಿವಸ ನೀರಿನ प्रमाण ಸ್ವಲ್ಪ ಹೆಚ್ಚಾಗುತ್ತೆ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.